ಸ್ನೇಹಿತರೆ, ನಾನಿವತ್ತು ನಿಮಗೆ ವಿಶ್ವದೆಲ್ಲೆಡೆ ಹೆಸರು ಮಾಡಿರುವಂತಹ ಟಾಟಾ ಉದ್ಯಮಗಳಾದ ಟಿಸಿಎಸ್, ಟಾಟಾ ಸ್ಟೀಲ್, ಟಾಟಾ ಮೋಟಾರ್ಸ್, ಟಾಟಾ ಪವರ್ ಹಾಗೂ ಇನ್ನೂ ಕೆಲವು ಕಂಪನಿಗಳನ್ನು ನಿರ್ಮಾಣ ಮಾಡಿದಂತಹ ರತನ್ ಟಾಟಾ ಅವರ ಸಾಧನೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ ಹಾಗೂ ಶೇರ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ರತನ್ ಟಾಟಾ ಅವರು 28 ಡಿಸೆಂಬರ್ 1937ರಂದು ಬ್ರಿಟಿಷ್ ಇಂಡಿಯಾದ ಬಾಂಬೆಯಲ್ಲಿ ಜನಿಸಿದರು. ಅವರು ನೇವಲ್ ಟಾಟಾ ಮತ್ತು ಸೂನಿ ಕಮಿಷರಿಯಟ್ ಅವರ ಪುತ್ರರಾಗಿದ್ದಾರೆ. ರತನ್ ಟಾಟಾ ಅವರು 10 ವರ್ಷದವರಿದ್ದಾಗ ಅವರ ತಂದೆ ತಾಯಿ ಬೇರ್ಪಟ್ಟರು. ನಂತರ ಅವರನ್ನು ಜೆ.ಎನ್. ಪೆಟಿಟ್ ಪಾರ್ಸಿ ಅನಾಥಾಶ್ರಮದ ಮೂಲಕ ಅವರ ಅಜ್ಜಿ ನವಾಜ್ ಬಾಯ್ ಟಾಟಾ ಅವರು ಔಪಚಾರಿಕವಾಗಿ ದತ್ತು ಪಡೆದರು. ರತನ್ ಟಾಟಾ ಅವರು ತಮ್ಮ ಮಲ ಸಹೋದರ ನೋಯೆಲ್ ಟಾಟಾ ಅವರೊಂದಿಗೆ ಬೆಳೆದರು. ರತನ್ ನೋಯೆಲ್ ಟಾಟಾ ಅನೇಕ ಪ್ರಮುಖ ಟಾಟಾ ಉದ್ಯಮಗಳಾದ ಟಾಟಾ ಸ್ಟೀಲ್, ಟಾಟಾ ಮೋಟಾರ್ಸ್ ಹಾಗೂ ಇನ್ನಿತರ ಶ್ರೇಷ್ಠ ವಿಭಾಗಗಳಲ್ಲಿ ಹೊಸದಾಗಿ ಅಳವಡಿಸಿದ ಅತ್ಯಾಧುನಿಕ ತಾಂತ್ರಿಕ ಮತ್ತು ಮುಂದಾಲೋಚನೆಯ ಕ್ರಮಗಳಿಂದಾಗಿ ಅವುಗಳ ಮಟ್ಟವನ್ನು ಉನ್ನತ ಶಿಖರಕ್ಕೇರಿಸಿ ಕಂಪನಿಯ ಲಾಭಾಂಶವನ್ನು ಹೆಚ್ಚಿಸಿದರು. ರತನ್ ಟಾಟಾ ಅವರು ಅವರ ಸಾಧನೆಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದರು. 2000ರಲ್ಲಿ ಭಾರತ ಸರ್ಕಾರದ ಮೇರು ಪ್ರಶಸ್ತಿ, ಪದ್ಮಭೂಷಣ ಪಡೆದರು. ಡಾಕ್ಟರೇಟ್ ಇನ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಅಮೆರಿಕಾದ ಒಹೈ ವಿಶ್ವವಿದ್ಯಾಲಯದಿಂದ ಪಡೆದರು. ಡಾಕ್ಟರೇಟ್ ಇನ್ ಸೈನ್ಸ್, ಏಷ್ಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬ್ಯಾಂಕಾಕ್. ಡಾಕ್ಟರೇಟ್ ಇನ್ ಸೈನ್ಸ್, ವಾರ್ವಿಕ್ ವಿಶ್ವವಿದ್ಯಾಲಯದಿಂದ ಪಡೆದರು. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ರತನ್ ಅವರಿಗೆ ಗೌರವ ಡಾಕ್ಟರೇಟ್ ಸಲ್ಲಿಸಿ ಗೌರವಿಸಿತು. ರತನ್ ಟಾಟಾ ಅವರು ತಮ್ಮ ವೈಯಕ್ತಿಕ ಉಳಿತಾಯವನ್ನು ಸ್ನ್ಯಾಪ್ಡೀಲ್, ಟೀಬಾಕ್ಸ್ ಮತ್ತು ಕ್ಯಾಶ್ಕರೋ.ಕಾಮ್ನಲ್ಲಿ ಹೂಡಿಕೆ ಮಾಡಿದ್ದಾರೆ. ಅವರು ಓಲಾ ಕ್ಯಾಬ್ಸ್, ಶಿಎಸಿ ಕಾರಿನ ನಿರ್ಮಾಣದಲ್ಲಿ ತೀವ್ರ ಆಸಕ್ತಿ ಹೊಂದಿರುವ ರತನ್ ಟಾಟಾ ಅವರು ಭಾರತದಲ್ಲೇ ಪೂರ್ಣ ತಯಾರಿಸಿದ ದೇಸಿ ಕಾರನ್ನು ಗ್ರಾಹಕರಿಗೆ ಕಡಿಮೆ ದರದಲ್ಲಿ ಒದಗಿಸುವ ಗೀಳು ಅವರಿಗೆ ಬಹಳವಾಗಿತ್ತು. ಜೆ.ಆರ್.ಡಿ. ಟಾಟಾರವರು ತಮ್ಮ ಚೇರ್ಮನ್ ಹುದ್ದೆಯನ್ನು ರತನ್ ಅವರಿಗೆ 1991ರಲ್ಲಿ ಒಪ್ಪಿಸಿ ಅವರಿಗೆ ಟಾಟಾ ಉದ್ಯಮದ ಸರ್ವಾಧಿಕಾರವನ್ನು ಕೊಟ್ಟರು. ರತನ್ ಅಧಿಕಾರಕ್ಕೆ ಬಂದ ಸ್ವಲ್ಪ ಸಮಯದಲ್ಲೇ ಟಿಸಿಎಸ್ ಕಂಪನಿಯನ್ನು ಪಬ್ಲಿಕ್ ಶೇರ್ ಕಂಪನಿಯಾಗಿ ಪರಿವರ್ತಿಸಿದರು. ಟಾಟಾ ಮೋಟಾರ್ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಸೇರ್ಪಡೆಯಾಯಿತು. ರತನ್ ಟಾಟಾ ಅವರು ಮುಂಬೈನ ಕೊಲಾಬಾದ ತಮ್ಮ ವಿಲ್ಲಾದಲ್ಲಿ ಇಂದಿಗೂ ಯಾವ ಹೆಚ್ಚಿನ ಸದ್ದು ಗದ್ದಲವಿಲ್ಲದೆ ವಾಸಿಸುತ್ತಿದ್ದಾರೆ. ಆ ಪರಿಸರದಲ್ಲಿ ಅವರು ತಮ್ಮ ಬಾಲ್ಯದ ಹೆಚ್ಚು ಸಮಯವನ್ನು ಕಳೆದರು. ಅನಂತರ ಪಕ್ಕದಲ್ಲಿ ಡಚ್ ಬ್ಯಾಂಕ್ ಹಾಗೂ ಸ್ಟರ್ಲಿಂಗ್ ಸಿನಿಮಾಗಳು ತಲೆ ಎತ್ತಿದವು. ಇವೆಲ್ಲ ಬದಲಾವಣೆಗಳು ಅನಿವಾರ್ಯ. ಪರಿಸ್ಥಿತಿಯ ಜೊತೆಗೆ ಒಪ್ಪಂದ ಮಾಡಿಕೊಳ್ಳದೆ ವಿಧಿಯಿಲ್ಲ ಎನ್ನುತ್ತಾರೆ ಅವರು. ರತನ್ ಟಾಟಾ ಮದುವೆ ಮಾಡಿಕೊಂಡಿದ್ದ. ಟಾಟಾ ಕಂಪನಿಯ ಅಧಿಕಾರವನ್ನು ಯಾರಿಗೆ ಒಪ್ಪಿಸುವರೋ ಇನ್ನೂ ಬಹಿರಂಗವಾಗಿ ತಿಳಿಸಿರಲಿಲ್ಲ. 1991ರಲ್ಲಿ ಜೆ.ಆರ್.ಡಿ. ಟಾಟಾರವರು ಟಾಟಾ ಸನ್ಸ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದಾಗ ಅವರು ರತನ್ ಟಾಟಾ ಅವರನ್ನು ತಮ್ಮ ಉತ್ತರಾಧಿಕಾರಿಯಾಗಿ ಎಂದು ಹೆಸರಿಸಿದರು. ಅವರು ತಮ್ಮ ಕಂಪನಿಗಳಲ್ಲಿ ದಶಕಗಳನ್ನು ಕಳೆದ ಅನೇಕ ಕಂಪನಿಗಳ ಮುಖ್ಯಸ್ಥರಿಂದ ತೀವ್ರ ಪ್ರತಿರೋಧವನ್ನು ಎದುರಿಸಿದರು. ಟಾಟಾ ನಿವೃತ್ತಿ ವಯಸ್ಸನ್ನು ನಿಗದಿಪಡಿಸುವ ಮೂಲಕ ಅವರನ್ನು ಬದಲಿಸಲು ಪ್ರಾರಂಭಿಸಿತು. ಅವರು ಪ್ರತಿ ಕಂಪನಿಯ ಗುಂಪು ಕಚೇರಿಗೆ ವರದಿ ಮಾಡುವುದನ್ನು ಕಡ್ಡಾಯಗೊಳಿಸಿದರು. ಅವರ ನಾಯಕತ್ವದಲ್ಲಿ ಟಾಟಾ ಸನ್ಸ್ನ ಅತಿಕ್ರಮಿಸುವ ಕಂಪನಿಗಳನ್ನು ಸಿನರ್ಜೈಸ್ ಮಾಡಿದ ಒಟ್ಟಾರೆಯಾಗಿ ಸುವ್ಯವಸ್ಥಿತಗೊಳಿಸಲಾಯಿತು. ಐಷಾರಾಮಿಯಾಗಿ ಹುಟ್ಟಿ ಬೆಳೆದರೂ ಸರ್ ರತನ್ ಭಾರತದಲ್ಲಿ ವ್ಯಾಪಕವಾದ ಬಡತನ ಮತ್ತು ಅದರ ಬಗ್ಗೆ ಕಾಳಜಿ ವಹಿಸಿದ್ದರು ಮತ್ತು ಅವುಗಳನ್ನು ಸುಧಾರಿಸಲು ಮಾರ್ಗಗಳನ್ನು ಹುಡುಕಿದರು. ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರಗಳನ್ನು ಕಂಡುಕೊಳ್ಳಲು ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಪೀಠವನ್ನು ಸ್ಥಾಪಿಸಲು ಲಂಡನ್ ವಿಶ್ವವಿದ್ಯಾಲಯಕ್ಕೆ ವಾರ್ಷಿಕವಾಗಿ 1400 ಕೊಡುಗೆ ನೀಡುವ ಪ್ರಸ್ತಾಪವನ್ನು ಮಾಡಿದರು. LSEಯಲ್ಲಿನ ಸರ್ ರತನ್ ಟಾಟಾ ಫೌಂಡೇಶನ್ ಈಗ ಶಾಶ್ವತ ಸಂಸ್ಥೆಯಾಗಿದೆ. ಯಾವತ್ತೂ ಕೂಡ ತನ್ನ ಶ್ರೀಮಂತಿಕೆಯನ್ನು ತೋರಿದವರಲ್ಲ. ಸಾಮಾನ್ಯರಂತೆ ಸರಳ ಬದುಕು ಅವರದ್ದು. ಸಮಾಜಮುಖಿ ಸೇವೆಗಳಿಂದ ಜನರ ಮನಸ್ಸನ್ನು ಗೆದ್ದವರು. ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸುತ್ತೇನೆ. ಇನ್ನಷ್ಟು ಕುತೂಹಲಕಾರಿ ಸಂಗತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೇನೆ. ಧನ್ಯವಾದ.